ಹಾಯ್ ಎಲ್ಲೋ ಫ್ರೆಂಡ್ಸ್, ಇದು ಸ್ಟೂಡೆಂಟ್ ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನೀವು ಕೆ ಸಿ ಟಿನ ಅರ್ಜಿ ಹಾಕಿರ್ತೀರಾ. ಹಾಕಾದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಬೇಕಿರುತ್ತೆ. ಎಲ್ಲಿ ಅಂದರೆ ನಿಮ್ಮ ಕಾಲೇಜ್ಗಳಲ್ಲಿ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಸ್ಬೇಕಿರುತ್ತೆ. ಏಕೆಂದರೆ ನೀವು ಯಾಕೆ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ಕೇಳಿದರೆ, ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ಸ್ಗಳಿಗೆ ಅಥವಾ ಕನ್ನಡ ಮೀಡಿಯಂ ರಿಸರ್ವೇಷನ್, ರೂರಲ್ ರಿಸರ್ವೇಷನ್, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ಸ್, ಹಂಗೆ ಸ್ಪೋರ್ಟ್ಸು, ಎನ್ ಆರ್ ಐ ಅಂತೆ, ಇನ್ನು ಕೆಲವು ಹಲವಾರು ರಿಸರ್ವೇಷನ್ಸ್ಗಳಿದೆ. ಆ ರಿಸರ್ವೇಷನ್ಸ್ಗಳನ್ನು ನೀವು ಕ್ಲೇಮ್ ಮಾಡಿಸ್ಕೊಬೇಕು. ಅಂದರೆ ನಿಮ್ಮ ಕಾಲೇಜಿಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಬೇಕು. ಅವರು ನಿಮ್ಮ ಡಾಟಾನ ಕೆ ಅವರಿಗೆ ಕಳಿಸ್ತಾರೆ. ಆವಾಗ ನಿಮ್ಮ ರಿಸರ್ವೇಷನ್ಸ್ ಕ್ಲೇಮ್ ಆಗುತ್ತೆ. ಇದೆಲ್ಲ ಮಾಹಿತಿಯನ್ನು ಯಾವ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡೋಗಿ ವೆರಿಫಿಕೇಷನ್ ಮಾಡಿಸ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಇದು ಮಾಹಿತಿಗಳನ್ನು ತಿಳಿಸೋದಕ್ಕೋಸ್ಕರ ಶೇರ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಯಾವ್ಯಾವ ನಿಮಗೆ ದಾಖಲೆಗಳನ್ನ ನೀವು ಇಟ್ಕೊಬೇಕು ವೆರಿಫಿಕೇಷನ್ಸ್ಗೆ ಅನ್ನೋದಾದರೆ, ಸಿ ಇ ಟಿ 2026ಕ್ಕೆ ಭರ್ತಿ ಮಾಡಿದ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ. ನೀವು ಅರ್ಜಿ ಹಾಕಿರ್ತೀರಲ್ಲ, ಅಲ್ಲಿ ಇದು ಅಪ್ಲಿಕೇಶನ್ ಫಾರ್ಮ್ ಫುಲ್ಲು ಸಿಕ್ಕಿರುತ್ತಲ್ಲ, ಅದು ತಕ್ಕೊಟ್ಟಿರ್ತಾರಲ್ಲ, ಅದನ್ನು ಒಂದು ಕಾಪಿ ಇರಬೇಕು. ಮತ್ತು SSLC 10th ಮಾರ್ಕ್ಸ್ ಕಾರ್ಡು ಮಾರ್ಕ್ಸ್ ಕಾರ್ಡ್ ಇರಬೇಕು. ಮತ್ತು 7 ವರ್ಷ ನೀವು ಅಂದರೆ ಇವಾಗ 5th 12th ನೀವು ಸ್ಟಡಿ ಸರ್ಟಿಫಿಕೇಟ್ನ ತಗೊಬೇಕು. ಅಂದರೆ 1ರಿಂದ 12ನೇ ತರಗತಿವರೆಗೆ ಒಟ್ಟು 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ. ಅಂದರೆ ಇವಾಗ ಶಿಕ್ಷಣಾಧಿಕಾರಿ ಅವರ ಹತ್ರ ಹೋಗಿ ನೀವು ಸೈನ್ ಮಾಡಿಸಿ ಅದರದ್ದು ವ್ಯಾಸಂಗ ಪ್ರಮಾಣ ಪತ್ರದ ಮೇಲೆ ಸೈನ್ ಮಾಡಿಸ್ಕೊಂಡು ಇಟ್ಕೊಬೇಕು. ಮತ್ತು ನೀವೆಲ್ಲರೂ CBSE ICSE ಆಗಿದ್ದರೆ ಅಲ್ಲಿ ಏನು ಸೈನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ನಿಮಗೆ SNQ ಕೋಟಾ ಅಂದರೆ ನೀವು ಇವಾಗ ಕ್ಯಾಟಗರಿ ರಿಸರ್ವೇಷನ್ಸ್ ಇರುತ್ತೆ, ಮತ್ತು ನಿಮ್ಮ ಆದಾಯ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಅಂದರೆ ಇವಾಗ 1A 2A 3A ಅಂದರೆ OBC ಅವರಿಗೆ ಇಷ್ಟು ಆದಾಯ ಅಂತ ಹೇಳಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಂತ ಕೊಡ್ತಾರಲ್ಲ, ಅದರಲ್ಲಿ ಆದಾಯ ಪ್ರಿಂಟ್ ಆಗಿರುತ್ತೆ. SC ST ಮತ್ತು ಅವರಿಗೆ SNQ ಕೋಟಾ ಇರೋಲ್ಲ, ಯಾಕಂದರೆ ಅವರಿಗೆ ಫಸ್ಟಲ್ಲೇ ಫೀಸ್ ರಿಡಕ್ಷನ್ ಆಗಿರುತ್ತೆ, ಅದಕ್ಕೋಸ್ಕರ ಇರೋಲ್ಲ. ನಮ್ಮ OBC ಅವರಿಗೋಸ್ಕರ SNQ ಕೋಟಾ ತಂದಿದ್ದಾರೆ. ಅದಾದಮೇಲೆ ಅಂದರೆ SC ST ಪ್ರವರ್ಗವನ್ನು ಸಾಮಾನ್ಯ ವರ್ಗದವರೆಗೂ ಪ್ರತ್ಯೇಕವಾಗಿ ಹಾಡಿ ಸಂಖ್ಯೆ ಇರುವ ಆದಾಯ ಪ್ರಮಾಣವನ್ನು ಸಿದ್ಧಪಡಿಸಿಟ್ಟುಕೊಳ್ಳಬೇಕು ಮತ್ತು ಆನ್ಲೈನ್ ಅರ್ಜಿಯಲ್ಲಿ ಹಾಡಿ ಸಂಖ್ಯೆಯನ್ನು ನಮೂದಿಸಬೇಕು. ಯಾಕಂದರೆ ಅವ್ರಿಗೆ ಫಸ್ಟಲ್ಲೇ ರಿಡಕ್ಷನ್ ಇರುತ್ತೆ. 2A 3A 3B 2B ಅವರಿಗೆ ಇದನ್ನು ಜಾತಿ ಪ್ರಮಾಣ ಪತ್ರದ ಸಲ್ಲಿಸುವ ಆದಾಯ ಪ್ರಮಾಣ ಪತ್ರವನ್ನು SNQ ಸೀಟುಗಳಾಗಿ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಇವಾಗ 2A 2B 3A 3B ಅವರಿಗೆ ಮಾತ್ರ SNQ ಕೋಟಾ ಇರುತ್ತೆ. ಅದಾದಮೇಲೆ ನೀವು ಎಲ್ಲರೂ ಕನ್ನಡ ಮೀಡಿಯಂ 1 to 10th ಫುಲ್ಲು ಓದಿದರೆ, ಕನ್ನಡ ಮೀಡಿಯಮ್ದು ನಿಮ್ಮ ಸ್ಕೂಲು ಹೈಸ್ಕೂಲ್ಗೆ ಹೋಗಿ ಕನ್ನಡ ಮೀಡಿಯಮ್ದು ವ್ಯಾಸಂಗ ಪ್ರಮಾಣ ಪತ್ರನ ನೀವು ಅದನ್ನು ನಿಮ್ಮ ಹೆಡ್ ಮಾಸ್ಟರ್ಸ್ ಕೈಲಿ ಸೈನ್ ಮಾಡಿಸ್ಕೊಂಡು ಇಟ್ಕೊಬೇಕು. ಅದಕ್ಕೂ ನಿಮ್ಮ ಶಿಕ್ಷಣಾಧಿಕಾರಿಗಳ ಹತ್ರನೂ ಸೈನ್ ಮಾಡಿಸ್ಕೊಂಡು ಇಟ್ಕೊಂಡಿರಿ, ಅದು ಬೇಕಾಗುತ್ತೆ. ಅದಾದಮೇಲೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ. ಈ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ನೀವೆಲ್ಲರೂ ರೂರಲ್ ಸೈಡ್ ಎಲ್ಲರೂ ಓದಿದರೆ, ಇವಾಗ ಸಿಟಿಗಳನ್ನು ಬಿಟ್ಟು ರೂರಲ್ ಸೈಡ್ ಎಲ್ಲರೂ ಓದಿದರೆ ನಿಮಗೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಇದ್ರ ಮೇಲೆ ಗ್ರಾಮೀಣ ಅಭ್ಯರ್ಥಿಗಳಾಗಿ ನಿಮಗೆ ರಿಸರ್ವೇಷನ್ ಕ್ಲೇಮ್ ಆಗುತ್ತೆ. ಅದಕ್ಕೋಸ್ಕರ 1 to 10th ನೀವು ರೂರಲ್ ಸೈಡ್ ಓದಿದರೆ 1 to 10th ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂತೇಳಿ ಸಿಗುತ್ತೆ. ಅದನ್ನು ತಗೊಂಡು ಅದನ್ನು ಫಿಲ್ ಮಾಡಿ ಅದು ನಿಮ್ಮ HM ಕೈಲಿ ಹೋಗಿ ಸೈನ್ ಮಾಡಿಸ್ಕೊಳ್ಳಿ. ಮತ್ತು ನಿಮ್ಮ ಶಿಕ್ಷಣಾಧಿಕಾರಿಗಳ ಹತ್ರನೂ ಹೋಗಿ ಸೈನ್ ಮಾಡಿ ಇಟ್ಕೊಂಡಿರಿ. ಅದಾದಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದರೆ ಇವಾಗ 2A 2B 3A 3B ಅವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದರಲ್ಲೇ ಇರುತ್ತೆ. ರಿಸರ್ವೇಷನ್ಸ್ಗೋಸ್ಕರ
ನಿಮಗೆ ಇದನ್ನು ಇಸ್ಕೊತಾರೆ. ಅಂದರೆ 2A ಜನರಲ್ಲು, 2AK ಅಂದರೆ 2A ಕನ್ನಡ ಮೀಡಿಯಮ್, 2AR 2A ಇನ್ ರೂರಲ್ ಅವರಿಗೆ ಅಂತಲೇ ರಿಸರ್ವೇಷನ್ಸ್ ಇರುತ್ತೆ. ಮತ್ತು SC ST ಮತ್ತು 1A ಅಂದರೆ ಪ್ರವರ್ಗ 1 ಮತ್ತು SC ST ಇವರೆಲ್ಲರಿಗೂ 2 ಇರುತ್ತೆ. ಪ್ರವರ್ಗ 1 ಒಂದೇ ಏನೋ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರುತ್ತೆ ಅನಿಸುತ್ತೆ. SC ST ಅವರಿಗೆ ಒಂದು ಆದಾಯ ಪ್ರಮಾಣ ಪತ್ರನೇ ಬೇರೆ ಇರುತ್ತೆ, ಜಾತಿ ಪ್ರಮಾಣ ಪತ್ರನೂ ಬೇರೆ ಇರುತ್ತೆ. ಅದನ್ನು ಅಲ್ಲಿ RD ನಂಬರ್ಸ್ನ ನೀವು ಹಾಕಬೇಕಾಗತ್ತೆ. ಮತ್ತು 371J ಹೈದರಾಬಾದ್ ಕರ್ನಾಟಕ ಪ್ರದೇಶ ಮೀಸಲಾತಿ. ಹೈದರಾಬಾದ್ ಕರ್ನಾಟಕ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಕೆಲವು ಜಿಲ್ಲೆಗಳಿಗೆ ಇದು ರಿಸರ್ವೇಷನ್ ಇರುತ್ತೆ. ಅಂದರೆ ಹೊರನಾಡು ಗಡಿನಾಡು ಕನ್ನಡಿಗ ಕೋಟ ಅರ್ಹತೆ ಕೋರುವಂಥ ಅಭ್ಯರ್ಥಿಗಳು ಅಂತ ತಮ್ಮ ಮಾತೃಭಾಷೆಯ ಬಗ್ಗೆ ಅಂತ ಹೇಳಿ ಕನ್ನಡ ಎಕ್ಸಾಮ್ನು ಅವರು ಬರೀಬೇಕಾಗಿರುತ್ತೆ. ಮತ್ತು ನೀವೆಲ್ಲರೂ ರಿಲಿಜಿಯಸ್ ಮೈನಾರಿಟಿ ಮತ್ತು ಅಂದರೆ ಕ್ರಿಶ್ಚಿಯನ್ಸು, ಮುಸ್ಲಿಂ ಆ ಕಡೆಯಿಂದ ಕರ್ನಾಟಕ ಕ್ಯಾಂಡಿಡೇಟ್ಸ್ ಆ್ಯಂಡ್ ನಾನ್ ಕರ್ನಾಟಕ ಅವರು ಯಾರು ಇದ್ದರೆ ನೀವು ಅದನ್ನು ಒಂದು ಸರ್ಟಿಫಿಕೇಟ್ನ ಇದು ಓನ್ಲಿ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್. ಅಂದರೆ ಇವಾಗ PCMB ಬ್ಯಾಕ್ಗ್ರೌಂಡ್ PCMB ತಗೊಂಡು ನಾನು ಮೆಡಿಕಲ್ಗೆ ಹೋಗ್ತೀನಿ ಅಂತ ಹೇಳೋದಾದರೆ ಇದು ನಿಮಗೆ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ಮತ್ತು ಇದೆಲ್ಲ ಮೆಡಿಕಲ್ಗೆ ಅಂತಲೇ ಇರೋದು. ಅದಾದಮೇಲೆ NRI ವಾರ್ಡ್ ಸರ್ಟಿಫಿಕೇಟ್ಸ್ ಇದೆಲ್ಲ ಬೇಡ ಬಿಡಿ. ಅದಾದಮೇಲೆ ನಿಮಗೆ ಇಲ್ಲಿ ಸರ್ಟಿಫಿಕೇಟ್ಸ್ ಯಾವ ಥರ ಇರಬೇಕು ಅಂತೇಳಿ ಇದರಲ್ಲಿ ಅಂದರೆ ಒಂದು ವೆಬ್ಸೈಟ್ ಲಿಂಕ್ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಲ್ಲಿ ಹೋಗಿ ನೋಡ್ಕೊಳ್ಳಿ. ಇದೇ ಥರ ಇರಬೇಕು ಅಂತೇನಿಲ್ಲ. ನೀವು ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತಲ್ಲ, ಅಪ್ಲಿಕೇಶನ್ ಫಾರ್ಮಲ್ಲೇ ಅದನ್ನೇ ಮಾಡ್ಕೊಂಡ್ರು ಏನು ಕರೆಕ್ಟ್ ಆಗುತ್ತೆ. ಮತ್ತು ಇವಾಗ ಇದು ಕೃಷಿಕ ಕೋಟ ಅಂತ ಹೇಳಿ ಇದು BSc ಅಗ್ರಿಕಲ್ಚರ್ ಅವರಿಗೂ ಬರುತ್ತೆ. ಅದನ್ನೊಂದು ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿರಿ. ಅದು ನಿಮ್ಮ ಅಪ್ಪನ ಇದು ಅವರ ಇದರಲ್ಲಿ 1 ಹೆಕ್ಟೇರ್ ಏನೋ ಇರಬೇಕು ಅಂತ ಹೇಳ್ತಾರೆ. ಮತ್ತು ಕೃಷಿಕ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಹೇಳಿ ಎಲ್ಲ ಇರುತ್ತೆ. ಅದನ್ನೇನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಅದು ನಿಮಗೆ ಬೇಕಾಗುತ್ತೆ. ಎಲ್ಲರೂ BSc ಅಗ್ರಿಕಲ್ಚರು, ವೆಟರ್ನರಿ ಅಂಥವಕ್ಕೆ ಬೇಕಾದರೆ ಅದು ತುಂಬ ಹೆಲ್ಪ್ ಆಗುತ್ತೆ. ಫಸ್ಟಲ್ಲೇ ಮಾಡ್ಕೊಂಡು ಇಟ್ಕೊಂಡಿರಿ, ಒಂದೇ ಸತಿ ಗಡಿಬಿಡಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. KCET ಆಸ್ಪಿರೆಂಟ್ಸ್ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.